ಯೋಚನೆ ಮಾಡಿ ಎಂಥ ಒಂದು ಋಣಾನುಬಂಧ ಅಂತ. ಕೊನೆ ವಾಲ್ಯೂಮ್ ಬರುವವರೆಗೆ ನಾನು ಸಾಯೋದಿಲ್ಲ ಅಂತ ಹೇಳ್ತೇನೆ. ನಾನು ಅದನ್ನು ನೋಡಿ ನಾನು ಸಾಯ್ತೇನೆ ಅಂತೇಳಿ. ಇದೆಲ್ಲ ಈ ಕೊಂಡಿಗಳು ಏನಿದೆ ಇದು ಪ್ರಮುಖವಾಗಿ GM ಪಾಟೀಲ್ರಿಂದ ಈ ಕೊಂಡಿ ನನ್ನ ಜೊತೆ ಇದೆ. ಅದಕ್ಕೆ GM ಪಾಟೀಲ್ ನನ್ನ ಬದುಕಿನಲ್ಲಿ ಬಹಳ ಪ್ರಮುಖರಾಗ್ತಾರೆ. ಒಳ್ಳೆಯ ಅಡ್ವೊಕೇಟು, ಪ್ರಾಸಿಕ್ಯೂಟರ್ ಆಗಿದ್ದರು. ಜಸ್ಟಿಸ್ ಶ್ರೀಧರ್ ಅವರು ಇಲ್ಲೇ ಇದ್ದಾರೆ. ಅವರು ದೇವರಗುಡ್ಡೆ, ಆ ದೇವರಗುಡ್ಡೆಗೆ ನನ್ನನ್ನು ಕರ್ಕೊಂಡು ಹೋದರು. ಅಲ್ಲಿ ನನ್ನ ಸಾಹಿತ್ಯದ ವಿಮರ್ಶೆಯನ್ನು ಶ್ರೀಧರ್ ಅವರು ಜಸ್ಟಿಸ್ ಶ್ರೀಧರ್ ಅವರು ಮಾತಾಡಿದ್ದಾರೆ. ನಮ್ಮನ್ನೆಲ್ಲ ಕೊಡಿ ಆಶೀರ್ವಾದ ಕೊಟ್ಟು ಸಮಾಲೋಚನೆ ಎಲ್ಲ ಮಾಡಿಸಿದ್ದಾರೆ. ಆದ್ದರಿಂದ ಇಂಥ ಒಂದು ಉದಾತ್ತ ಹೃದಯ, ಒಂದು ಪ್ರತಿಭೆಯನ್ನು ಗೌರವಿಸುವಂಥ, ಮತ್ತೊಬ್ಬರ ಬೆಳಿಬೇಕು ಅಂತೇಳಿ ಹಾರೈಕೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಎಷ್ಟು ಜನ ಸಿಗ್ತಾರೆ? ಅವರ ಹಾರೈಕೆಯಿಂದಾಗಿ ನಾನು ಎಷ್ಟು ಎತ್ತರ ಬೆಳೀಲಿಕ್ಕೆ ಸಾಧ್ಯ ಆಯಿತು ನೋಡಿ. ಮುಖ್ಯಮಂತ್ರಿ ಆದ ಆಮೇಲೆ ಅಥವಾ ದೊಡ್ಡ ದೊಡ್ಡ ಕೇಂದ್ರದ ಮಂತ್ರಿ ಆದ, ಅನೇಕ ರೆವಲ್ಯೂಷನರಿ ಮೆಷರ್ಸು ಕಾನೂನುಗಳನ್ನು ನಾವು ತರಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಮಹಾಕಾವ್ಯಗಳನ್ನು ಬರೆಯತಕ್ಕಂಥ ಶಕ್ತಿಯ ಮೂಲ ಎಲ್ಲಿ ಅಂತ ಹೇಳಿದ್ರೆ ಇದು GM ಪಾಟೀಲ್ ಅವರು. ಆ ನನ್ನ ಶಕ್ತಿಯ ಸ್ಫೂರ್ತಿಯ ಮೂಲ ನೆಲೆ. ಈತ ಮಾತು ನಾವು ಗೊತ್ತಾಗೋದಿಲ್ಲ, ಅದು ನಮಗೆ ಆ ಸಹವಾಸ ಇರುವಾಗ ಗೊತ್ತಾಗೋದಿಲ್ಲ. ಆದರೆ ಅವರು ತೀರ್ಕೊಂಡ ಮೇಲೆ ಇದೆಲ್ಲ ನೆನೆಸ್ಕೊಂಡಾಗ ನನಗೆ ಅನಿಸದೆ, ನಾವು ಅಂಥ ಅನೇಕ ಹಿರಿಯರನ್ನು ಕೆಲವು ಸಾರಿ ಅವರ ಗುಣಗಳನ್ನು, ಅವರ ಪ್ರತಿಭೆಯನ್ನು, ಅವರ ಆಶೀರ್ವಾದದ ಶಕ್ತಿಯನ್ನು ನಾವು ತಿಳ್ಕೊಳ್ಳೋದಿಲ್ಲ. ಅಂಥ ವಿಶೇಷವಾದಂಥ ಆಶೀರ್ವಾದದ ಶಕ್ತಿ ಕೇಂದ್ರ ಯಾವುದು ಅಂದರೆ ಈ ಸಂಸ್ಥೆ. ಅದರಿಂದ ಭಾಳ ಸಂತೋಷ ಆಗಿದೆ. ನಾನು BR ಪಾಟೀಲ್ ಅವರ ಭಾಷಣದ, ಯಾಕಂದರೆ ಮುಖ್ಯಮಂತ್ರಿಗಳು 15 ನಿಮಿಷ ತೆಗೆದುಕೊಂಡರೂ ಕೂಡ 10 ಗಂಟೆವರೆಗೆ ಸಭೆ ಆಗ್ತದೆ. ಆದ್ದರಿಂದ ನನ್ನ ಭಾಷಣದ ಹೊರೆಯನ್ನು ನಿಮ್ಮ ಮೇಲೆ ಹೇರದೆ GM ಪಾಟೀಲ್ ಅವರ ಈ ಒಂದು ಏನು ಶತಮಾನೋತ್ಸವ ಇದೆ, ಇದರಲ್ಲಿ ಭಾಗವಹಿಸತಕ್ಕಂಥ ಒಂದು ಪುಣ್ಯದ ಅವಕಾಶವನ್ನು ನನಗೆ ಮಾಡಿಕೊಟ್ಟಂಥವರೆಲ್ಲ ಅವರ ಮಕ್ಕಳಿಗೆ, ಅವರ ಅಳಿಯಂದಿರಿಗೆ ಮತ್ತು ಮುಖ್ಯವಾಗಿ ಮಾತೋಶ್ರೀ ಮಲ್ಲಮ್ಮನವರಿಗೆ, ಅವರ ಮನೆಯಲ್ಲಿ ಅನೇಕ ಬಾರಿ ಅವರ ಕೈಯಿಂದ ಊಟ ಮಾಡಿದ್ದೀನಿ. ಆ ಋಣ ಯಾವಾಗಲೂ ಕೂಡ ನನ್ನ ತಲೆ ಮೇಲೆ ಇದೆ. ತಮಗೆಲ್ಲ ವಿಶೇಷವಾದಂಥ ಶುಭಾಶಯವನ್ನು ಸಲ್ಲಿಸಿ ಈ ಸಂಸ್ಥೆ ಇನ್ನೂ ಕೂಡ ಉನ್ನತವಾಗಿ ಬೆಳೆಯಲಿ, ಅನೇಕ ಶ್ರೇಷ್ಠ ವ್ಯಕ್ತಿಗಳು ಇಲ್ಲಿ ಶಿಕ್ಷಣವನ್ನು ಪಡೆದು ಮುಂದೆ ಬರಲಿ ಅಂತೇಳಿ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನ್ನ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಕಾರ್ಯಕ್ರಮದಲ್ಲಿ ಅನಿವಾರ್ಯವಾಗಿ ನೀವು ಭಾಗವಹಿಸಲೇಬೇಕು ಅಂತೇಳಿ ನನಗೆ ಕಟ್ಟಪ್ಪಣೆಯನ್ನು ಕೊಟ್ಟಂಥ HK ಪಾಟೀಲ್ ಅವರಿಗೂ ನಾನು ವಿಶೇಷವಾಗಿ ನನ್ನ ವಂದನೆಗಳನ್ನು. ನಮ್ಮ ಸೌಭಾಗ್ಯ ಇವತ್ತು ನಮ್ಮ HK ಪಾಟೀಲ್ ಅಂತವರು ಅವರನ್ನು ಪ್ರಥಮವಾಗಿ ಸಂಪುಟಕ್ಕೆ ಸೇರಿಸಿದಂಥ ಸೌಭಾಗ್ಯ ನಾನು. ಇದು ಭಾಳ ಹೆಮ್ಮೆ. ಇಂಥವರು ರಾಮಲಿಂಗರೆಡ್ಡಿಯವರು, ನಮ್ಮ HK ಪಾಟೀಲರು ಮತ್ತು ಅನೇಕರು ಯುವಕರು. ಯಾಕಂದರೆ ಈಗಲೂ ನನಗೆ ನೆನಪಿದೆ, 1985ನಲ್ಲಿ ಸುಮಾರು 85 ಯುವಕರಿಗೆ ನಾನು ವಿಶೇಷವಾಗಿ ಮುತುವರ್ಜಿಯಿಂದ ಟಿಕೆಟ್ ಕೊಟ್ಟು ಯಾರು ಮುಂದೆ ತಂದಿದ್ದಾರೆ ಅದರಲ್ಲಿ DK ಶಿವಕುಮಾರ್ ಸೇರಿ ಇವತ್ತು ಅವರು ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾದಂಥ ರತ್ನ ಯಾವುದು ಅಂತ ಹೇಳಿದ್ರೆ ನಮ್ಮ HK ಪಾಟೀಲ್ರು ಭಾಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಕಾನೂನು ಮಂತ್ರಿ, ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಅಂದರೆ ಸಾಮಾನ್ಯ ಅಲ್ಲ, ಇಡೀ ವಿಧಾನಸೌಧವನ್ನು ಅದನ್ನು ಹತೋಟಿಗೆ ತಂದು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಅಂಥ ಪ್ರಗತಿಪರ ಮನೋಭಾವಿಕೆಯ ಪ್ರತಿಭಾನ್ವಿತವಾದಂಥ ಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ ಈ ಭಾಗದಲ್ಲಿ. ಅವರು HK ಪಾಟೀಲ್ ಅಂತ ಹೇಳಿ ನನಗೆ ಈ ಸಮಾರಂಭಕ್ಕೆ ಭಾಗವಹಿಸಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.